ಹಲೋ ಗಾಯ್ಸ್, ಆದಾಯ ಪ್ರಮಾಣ ಪತ್ರವನ್ನು ಕೇವಲ 40 ರೂಪಾಯಿಯಲ್ಲಿ ಯಾವ ರೀತಿ ಮನೆಯಲ್ಲೇ ಕುಳಿತುಕೊಂಡು ಅಪ್ಲಿಕೇಶನ್ ಹಾಕೋದು ಅಂತ ತಿಳಿದುಕೊಳ್ಳೋಣ. ಇನ್ನು ನೀವೇನಾದ್ರೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನಾದರೂ ಡೌಟ್ ಬಂದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಇದಕ್ಕೆ ನೀವು ಸರ್ಚ್ ಬಾರ್ ನಲ್ಲಿ NK5 ಅಂತ ಸರ್ಚ್ ಮಾಡಿ, ಎಂಟರ್ ಮಾಡಿ. ಬಂದಿರುವಂತಹ ಮೊದಲ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಡಕಚೇರಿ 5.0 ಲಾಗಿನ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಮತ್ತೆ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ಬಂದಿರುವಂತಹ OTP ಯನ್ನು ಎಂಟರ್ ಮಾಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಯಾಪ್ಚಾ, ಅದು ಯಾವ ರೀತಿ ಇದೆಯೋ ಆಸ್ ಇಟ್ ಈಸ್ ಅದೇ ರೀತಿ ನೀವು ಎಂಟರ್ ಮಾಡಬೇಕಾಗುತ್ತದೆ. ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಮತ್ತೆ ನಮಗೆ ಮುಖಪುಟ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಹೊಸ ವಿನಂತಿಗೆ ಬಂದ್ಬಿಟ್ಟು ಆದಾಯ ಪ್ರಮಾಣ ಪತ್ರ ಅಂತ ಕ್ಲಿಕ್ ಮಾಡಿ. ಸೈಡ್ ಅಲ್ಲಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಬಂದು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಈಗ ನಮ್ಮ ಆಧಾರ್ ಕಾರ್ಡ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಇದು eKYC ಸರ್ವಿಸ್ ಆಗಿರುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಕಾಣಿಸುತ್ತಿರುವ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಬೇಕು. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ OTP ಅಂತ ಕ್ಲಿಕ್ ಮಾಡಿ. OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ಈಗ ನಿಮಗೆ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಅನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ನೆಕ್ಸ್ಟ್ ನಮಗೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಅಪ್ಲಿಕೇಶನ್ ಹಾಕಲು ಅಡ್ರೆಸ್ ಪ್ರೂಫ್ ಗಳನ್ನ ಫಿಲ್ ಮಾಡೋದಕ್ಕೆ ಕೇಳುತ್ತೆ. ಈಗ ನೀವು ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ಮತ್ತೆ ನಿಮ್ಮ ಹೋಬಳಿ, ನಿಮ್ಮ ಗ್ರಾಮ ಪ್ರತಿಯೊಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದನ್ನು ಈಗ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಅರ್ಜಿದಾರರು ಹೆಸರು ಅಂತಿದೆಯಲ್ಲ, ಅಲ್ಲಿ ನೀವು ಶ್ರೀನ, ಕುಮಾರನ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ತಂದೆ ಹೆಸರು ಅಲ್ಲಿ ಆಯ್ಕೆ ಅಂತಿದೆಯಲ್ಲ, ಅಲ್ಲಿ ಬಿನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ನ್ಯೂ ಟ್ಯಾಬ್ ಅನ್ನ ಓಪನ್ ಮಾಡ್ಕೊಂಡು ಗೂಗಲ್ ನಲ್ಲಿ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಅಂತ ಸರ್ಚ್ ಮಾಡಿ. ಈಗ ನಿಮ್ಮ ತಂದೆ ಹೆಸರನ್ನು ಇಂಗ್ಲಿಷ್ ನಲ್ಲಿ ಸರ್ಚ್ ಮಾಡಿ, ಕನ್ನಡದಲ್ಲಿ ಬರುತ್ತೆ, ಅದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ತಂದೆ ಹೆಸರು ಅಂತಿದೆಯಲ್ಲ ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಮತ್ತೆ ತಾಯಿ ಹೆಸರನ್ನು ಕೂಡ ಅದೇ ರೀತಿ ಎಂಟರ್ ಮಾಡಿ ಕಾಪಿ ಮಾಡಿಕೊಂಡು ಮತ್ತೆ ಆ ಟ್ಯಾಬ್ಗೆ ಬಂದು ಪೇಸ್ಟ್ ಮಾಡಿ. ಇಮೇಲ್ ID ಅಂತಿದೆಯಲ್ಲ ಅಲ್ಲಿ ಇಮೇಲ್ ID ಯನ್ನು ಎಂಟರ್ ಮಾಡ್ಕೊಳ್ಳಿ. ಮತ್ತೆ ಮೊಬೈಲ್ ಸಂಖ್ಯೆ ಅಲ್ಲಿ OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಅನ್ನ ಎಂಟರ್ ಮಾಡಿ. ಸರ್ವರ್ ಸ್ಲೋ ಇದ್ದಾಗ ಸ್ವಲ್ಪ ಲೇಟ್ ಆಗಿ OTP ಬರುತ್ತೆ. OTP ಅನ್ನು ಎಂಟರ್ ಮಾಡಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿ. ನಂತರ ಮೇಲ್ ID ಎಂಟರ್ ಮಾಡಿದಿರಲ್ಲ ಅಲ್ಲಿ OTP ಕಳಿಸಿ, ಅದನ್ನ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೇಲ್ IDಗೆ OTP ಬರುತ್ತೆ. ರಿಫ್ರೆಶ್ ಮಾಡಿ. OTP ಅಂತ ನಾಡಕಚೇರಿ ಅಂತ ಬಂದಿರುತ್ತೆ, ಅಲ್ಲಿ OTP ಅನ್ನ ಎಂಟರ್ ಮಾಡಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಮುಂದುವರಿಸಿ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಕೇಳ್ತಾ ಇರುತ್ತೆ. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿದೆ ಅದನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೋಡ್ತಾ ಇರಬಹುದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಕ್ಕೆ ಕೇಳುತ್ತೆ. ಇಲ್ಲಿ ಪ್ರತಿಯೊಂದು ಫಸ್ಟ್ ಪಡಿತರ ಚೀಟಿಯನ್ನ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. PDF ಅನ್ನು ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ ಅದನ್ನ ಕ್ಲಿಕ್ ಮಾಡಿ. ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ. ನಂತರ ನಿಮ್ಮ ಗುರುತಿನ ಚೀಟಿ ಅಂದರೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ PDF ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. PDF ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅದನ್ನ ಕ್ಲಿಕ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ವಿಳಾಸದ ಪುರಾವೆ, ಅಲ್ಲಿ ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಬೇಕು. ಅಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಫೈಲ್ ಅಪ್ಲೋಡೆಡ್ ಆ ತರ ಬರಬೇಕು, ಇಲ್ಲ ಅಂದ್ರೆ ನೀವು ಅಪ್ಲೋಡ್ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಈ ಮೂರನ್ನು ಅಪ್ಲೋಡ್ ಮಾಡಿ. ನಿಮ್ಗೇನಾದ್ರೂ ನಿಮ್ಮ ಹತ್ರ ಹಳೆ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅಪ್ಲೋಡ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅಂತ ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಿಮ್ಗೆ ಹೊಸ RD ನಂಬರ್ ಜನರೇಟ್ ಆಗುತ್ತೆ. ಇದನ್ನು ನೀವು ಫೋಟೋ ತೆಗೆದುಕೊಂಡು ಇಟ್ಕೊಳ್ಳಿ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ನೀವು ಓಕೆ ಅಂತ ಕ್ಲಿಕ್ ಮಾಡಿ.
ಈಗ ಈ ಸೈನ್ಗೆ ಕೇಳುತ್ತೆ. ನೀವು ಏನೇನು ಎಂಟರ್ ಮಾಡಿದ್ದೀರಿ ಎಲ್ಲ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ನೀವು ಈ ಸೈನ್ ಮುಂದುವರಿಸಿ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಎಸ್ ಕ್ಲಿಕ್ ಮಾಡಿ. ಈಗ ಈ ಸೈನ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೀವು ಈ ಸೈನ್ ನಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ರೀಡೈರೆಕ್ಟ್ ಆಗಿ ನೀವು ಈ ಸೈನ್ ಆಧಾರ್ ನಂಬರ್ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಅನ್ನು ಎಂಟರ್ ಮಾಡಿ. ನಂತರ ಸಬ್ಮಿಟ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಹಣವನ್ನು ಪಾವತಿಸಲು ಕೇಳುತ್ತೆ. ನೀವು ಇಲ್ಲಿ ಹಣ ಪಾವತಿಸೋಕೆ ಮುಂಚೆ ಸರ್ವರ್ ಇದೆಯಲ್ಲ ಅಂತ ನೋಡ್ಕೊಳ್ಬೇಕಾಗುತ್ತೆ. ನಂತರ ಈ ತರ ಸ್ವೀಕೃತಿ ಸಂಖ್ಯೆ ಎಲ್ಲ ಬರುತ್ತೆ. ಅಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಬಿಟ್ಟು ಫೋನ್ ಪೇ ಅಂತ ಕ್ಲಿಕ್ ಮಾಡಿ. ಈಗ ಸ್ಕ್ಯಾನರ್ ಓಪನ್ ಆಗುತ್ತೆ. ನಿಮ್ಮ ಫೋನ್ ಪೇ ಅಲ್ಲಿ ಸ್ಕ್ಯಾನರ್ ಓಪನ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ. 40 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೇಳುತ್ತೆ. ಫೀಸ್ ಪೇ ಮಾಡಿದ್ಮೇಲೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಬ್ಯಾಕ್ ಬರಬಾರದು, ಏಕೆಂದ್ರೆ ಅಮೌಂಟ್ ನಿಮಗೆ ರೀಫಂಡ್ ಆಗುವುದಿಲ್ಲ. ಸೊ ನೀವು ಸ್ವಲ್ಪ 1 ನಿಮಿಷ ಆಗಲಿ 2 ನಿಮಿಷ ಆಗಲಿ ವೆಯ್ಟ್ ಮಾಡಬೇಕಾಗುತ್ತೆ ಅಮೌಂಟ್ ಪೇ ಆದ್ಮೇಲೆ. ಈ ತರ ನಮಗೆ ಅಮೌಂಟ್ ಪೇ ಆದ ತಕ್ಷಣ PDF ಡೌನ್ಲೋಡ್ ಬರುತ್ತೆ. ಮುಂದುವರಿಸಿ ಬಂದ್ಬಿಟ್ಟು ರಸೀದಿ ಮುದ್ರಿಸಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಕೇವಲ 7 ರಿಂದ 8 ದಿನದ ಒಳಗಡೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ ಬರುತ್ತೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 21 ದಿನ ಆಗಿರುತ್ತೆ. ಇಷ್ಟು ಮಾಡಿದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಯಾವುದೇ ಕಚೇರಿಗೆ ಹೋಗದೆ ಮನೆಯಲ್ಲಿ ಕುಳಿತುಕೊಂಡು ಅಪ್ಲಿಕೇಶನ್ ಆಗ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ ಬಂದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.